ಕೊಲೆ ಕೇಸಲ್ಲಿ ಜೈಲಲ್ಲಿ ಬೆಂಡಾಗಿರುವ ದರ್ಶನ್ಗೆ ಈಗ ಐಟಿ ಟೆನ್ಷನ್ ಕೂಡ ಶುರುವಾಗಿದೆ. ಬೇಲ್ ನಿರೀಕ್ಷೆಯಲ್ಲಿದ್ದ ಕಾಟೇರನಿಗೆ ಐಟಿ ಶಾಕ್ ಎದುರಾಗಿದೆ. ಇವತ್ತು ಮತ್ತು ನಾಳೆ ಐಟಿ ವಿಚಾರಣೆ ಕೂಡ ನಡೆಯುತ್ತಂತೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಜೈಲಲ್ಲಿರೋ ದರ್ಶನ್ಗೆ ಐಟಿ ಟೆನ್ಷನ್. ಇಂದು ಮತ್ತು ನಾಳೆ ಡಿ ವಿಚಾರಣೆ. ಬಳ್ಳಾರಿ ಜೈಲಲ್ಲಿರೋ ದರ್ಶನ್ ಜಾಮೀನಿಗಾಗಿ ಪರಿತಪಿಸುತ್ತಿದ್ದಾನೆ. ಶುಕ್ರವಾರ ಅದೇನಾಗುತ್ತೋ ಏನೋ, ಬೇಲ್ ಸಿಗುತ್ತಾ ಇಲ್ವಾ ಅನ್ನೋ ಟೆನ್ಷನ್ ನಲ್ಲಿದ್ದಾನೆ. ಈ ಮಧ್ಯೆ ದಾಸನಿಗೆ ಐಟಿ ಟೆನ್ಷನ್ ಕೂಡ ಶುರುವಾಗಿದೆ. ಇಂದು ಮತ್ತು ನಾಳೆ ಬಳ್ಳಾರಿ ಜೈಲಿನಲ್ಲಿ ದರ್ಶನ್ಗೆ ಐಟಿ ಡ್ರಿಲ್ ಮಾಡಲಿದೆ. ಜೈಲಿನಲ್ಲಿ ದರ್ಶನ್ ವಿಚಾರಣೆ ನಡೆಸಲು ಕೋರ್ಟ್ ಅನುಮತಿ ಪಡೆದಿರುವ ಐಟಿ ಅಧಿಕಾರಿಗಳು ಇಂದು ಮತ್ತು ನಾಳೆ ಐಟಿ ಡ್ರಿಲ್ ನಡೆಸಲಿದೆ. ರೇಣುಕಾ ಕೊಲೆ ಬಳಿಕ ಶವ ಸಾಗಿಸಲು 30 ಲಕ್ಷ ಹಣ ಕೊಟ್ಟಿರೋದು ತನಿಖೆಯಲ್ಲಿ ಬಯಲಾಗಿತ್ತು. ಅಲ್ಲದೆ ಪೊಲೀಸರು ತನಿಖೆ ವೇಳೆ 85 ಲಕ್ಷ ಹಾರ್ಡ್ ಕ್ಯಾಶ್ ವಶಪಡಿಸಿಕೊಂಡಿದ್ರು. ಹತ್ಯೆ ನಡೆದ ಬಳಿಕ ಶವ ಸಾಗಿಸಲು ಲಕ್ಷಾಂತರ ರೂಪಾಯಿ ಹಣ ವ್ಯಯಿಸಲಾಗಿತ್ತು. ದೊಡ್ಡ ಮೊತ್ತದ ಬಗ್ಗೆ ಕಾಟೇರನ ವಿಚಾರಣೆ. ಇಡೀ ಕೃತ್ಯದ ಹಲವು ಹಂತಗಳಲ್ಲಿ ಹಣ ಹರಿದಾಡಿದೆ ಎಂಬುದು ತನಿಖೆ ವೇಳೆ ಗೊತ್ತಾಗಿತ್ತು. ಕೃತ್ಯಕ್ಕೆ ಬಳಸಿದ್ದ ದೊಡ್ಡ ಮೊತ್ತದ ಹಣದ ಮೂಲದ ಬಗ್ಗೆ ಬಳ್ಳಾರಿ ಜೈಲಿನಲ್ಲಿ ಐಟಿ ಅಧಿಕಾರಿಗಳು ದರ್ಶನ್ ವಿಚಾರಣೆ ನಡೆಸಲಿದ್ದಾರೆ. ರೇಣುಕಾ ಸ್ವಾಮಿ ಕೊಲೆ ಕೇಸ್ ಮುಚ್ಚಿ ಹಾಕುವ ಯತ್ನಕ್ಕಾಗಿ ನಟ ದರ್ಶನ್ ಲಕ್ಷ ಹಣ ಖರ್ಚು ಹಾಕಿದ್ದಾರೆ ಎನ್ನಲಾಗ್ತಿದೆ. 84 ಲಕ್ಷ ಹಣವನ್ನ ಪೊಲೀಸರು ಸೀಸ್ ಮಾಡಿದ್ರು. ಈ ಹಣ ಎಲ್ಲಿಂದ ಬಂತು ಎನ್ನುವ ತನಿಖೆಯನ್ನ ಐಟಿ ಅಧಿಕಾರಿಗಳು ನಡೆಸಲಿದ್ದಾರೆ. ಜಾಮೀನು ನಿರೀಕ್ಷೆಯಲ್ಲಿದ್ದ ದರ್ಶನ್ಗೆ ಈಗ ಐಟಿ ಅಧಿಕಾರಿಗಳ ಆತಂಕ ಎದುರಾಗಿದೆ. ಇದು ಇನ್ಯಾವ ಸ್ವರೂಪ ಪಡೆಯಲಿದೆ, ದರ್ಶನ್ ಇನ್ಯಾವ ಕೇಸಲ್ಲಿ ಲಾಕ್ ಆಗ್ತಾರೆ ಅಂತ ವಿಚಾರಣೆ ಬಳಿಕ ಗೊತ್ತಾಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಇವತ್ತು ಮೈಸೂರು ಲೋಕಾಯುಕ್ತರು ದೂರು ದಾಖಲು ಮಾಡ್ತಾರಾ ಅನ್ನೋದು ಕುತೂಹಲ ಮೂಡಿಸಿದೆ. ಏವನ್ ಯಾರು, ಕೋರ್ಟ್ ಯಾವ ಸೆಕ್ಷನ್ ಹಾಕಿದೆ, ದೂರು ದಾಖಲಾದರೆ ತನಿಖೆ ಮಾಡುವ ತನಿಖಾಧಿಕಾರಿ ಯಾರು ಎಂಬುದರ ಬಗ್ಗೆ ಒಂದು ವರದಿ ಕೂಡ ಇದೆ. ಮನೆ ನೋಡ್ಕೊಂಡು ಬರೋಣ. ಇಂದು ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ದಾಖಲು. ದೂರಿನ ಪ್ರತಿ ಸಿಕ್ತಿದ್ದಂತೆ ಲೋಕ ಕಾಕಿ ಅಲರ್ಟ್. ಮೂಡ ಸಂಘರ್ಷದಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ತನಿಖೆಗೆ ಕೋರ್ಟ್ ಆದೇಶ ಮಾಡುತ್ತಿದ್ದಂತೆ ಮೈಸೂರಿನ ಲೋಕಾಯುಕ್ತ ಕಚೇರಿ ಕುತೂಹಲದ ಕೇಂದ್ರ ಬಿಂದುವಾಗಿದೆ. ಹಿಂದೆ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ದಾಖಲು ಆಗುವುದು ಬಹುತೇಕ ಫಿಕ್ಸ್ ಎನ್ನಲಾಗಿದೆ. ನಿನ್ನೆ ಕೋರ್ಟ್ ಆದೇಶ ಮಾಡಿರುವ ಪ್ರತಿಬಂಧ ಕೂಡಲೇ ಮೈಸೂರು ಲೋಕಾಯುಕ್ತ ಎಸ್ಪಿ ದೂರು ದಾಖಲಿಸಿಕೊಳ್ಳಲಿದ್ದಾರೆ. ಸದ್ಯ ಆದೇಶದ ಪ್ರತಿ ಫ್ಯಾಕ್ಸ್ ಮೂಲಕ ಬರುತ್ತಾ ಅಥವಾ ದೂರುದಾರ ತರುತ್ತಾರೋ ಎಂಬ ಕುತೂಹಲವು ಕಾಡಿದೆ. ಇಂದು ಮಧ್ಯಾಹ್ನದೊಳಗೆ ಆದೇಶ ಪ್ರತಿ ಸಿಗುವ ನಿರೀಕ್ಷೆಯಲ್ಲಿ ದೂರುದಾರ ಸ್ನೇಹಮಯಿ ಕೃಷ್ಣ ಇದ್ದಾರೆ. ಆದೇಶ ಪ್ರತಿಯೊಂದಿಗೆ ಲೋಕಾಯುಕ್ತಕ್ಕೆ ಬಂದು ದೂರು ಸಲ್ಲಿಸಲಿರುವ ದೂರುದಾರರು ಯಾರ್ಯಾರ ವಿರುದ್ಧ ಕೋರ್ಟ್ ತನಿಖೆಗೆ ಆದೇಶ ನೀಡಿದೆ ಎಂದು ನೋಡೋದಾದ್ರೆ A1 ಸಿಎಂ ಸಿದ್ದರಾಮಯ್ಯ, A2 ಸಿಎಂ ಪತ್ನಿ BM ಪಾರ್ವತಿ, A3 ಸಿಎಂ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ, A4 ಭೂಮಿ ಮಾಲೀಕ ಎನ್ನಲಾದ ದೇವರಾಜ್, A5 ಅಂದಿನ ಅಧಿಕಾರಿ ವರ್ಗದವರು ಎನ್ನಲಾಗಿದೆ. ಸಿಎಂ ವಿರುದ್ಧ ತನಿಖೆಗೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಆದೇಶವನ್ನ ಕೊಟ್ಟಿದೆ. 10 ವಿವಿಧ ಸೆಕ್ಷನ್ ಅಡಿಯಲ್ಲಿ ಪ್ರಕರಣ ದಾಖಲಿಸುವಂತೆ ಸೂಚನೆ ನೀಡಿದ್ದು, ಐಪಿಸಿ ಸೆಕ್ಷನ್ 120B ಕ್ರಿಮಿನಲ್ ಪಿತೂರಿ, 166 ಜನಪ್ರತಿನಿಧಿ ಉದ್ದೇಶಪೂರ್ವಕ ಕಾನೂನು ಉಲ್ಲಂಘನೆ, 403 ಅಪ್ರಾಮಾಣಿಕವಾಗಿ ಆಸ್ತಿ ದುರುಪಯೋಗ, 406 ಅಪರಾಧಿಕ ನಂಬಿಕೆ ಉಲ್ಲಂಘನೆ, 420 ಕ್ರಿಮಿನಲ್ ವಂಚನೆ, 426 ಕಿಡಿಗೇಡಿತನ, 465 ನಕಲಿ ದಾಖಲೆ ಸೃಷ್ಟಿ, 468 ವಂಚನೆ ಉದ್ದೇಶದಿಂದ ದಾಖಲೆ ಸೃಷ್ಟಿ, 351 ಭಯ ಸೃಷ್ಟಿಸಲು ಕ್ರಿಮಿನಲ್ ಬೆದರಿಕೆ ಎಂಬ ಸೆಕ್ಷನ್ಗಳನ್ನು ಹಾಕಿದೆ. ಸಿಎಂ ವಿರುದ್ಧ ತನಿಖೆ ಉಸ್ತುವಾರಿ ಯಾರ ಹೆಗಲಿಗೆ? ಸದ್ಯ ಮೈಸೂರು ಲೋಕಾಯುಕ್ತ ಎಸ್ಪಿಯಾಗಿ ಟಿಜೆ ಉದೇಶ್ ಇದ್ದು, ಅವರೇ ತನಿಖಾಧಿಕಾರಿ ಆಗ್ತಾರಾ ಇಲ್ಲ ಬೇರೊಬ್ಬರಿಗೆ ತನಿಖೆ ಉಸ್ತುವಾರಿ ವಹಿಸುತ್ತಾರಾ ಎಂಬ ಕುತೂಹಲ ಕಾಡಿದೆ. ಸದ್ಯ ಮೈಸೂರು ಲೋಕಾಯುಕ್ತದಲ್ಲಿ ಎಸ್ಪಿ ಉದೇಶ್ ಸೇರಿ ಓರ್ವ ಡಿವೈಎಸ್ಪಿ ಮಹಂತೇಶ್, 4 ಜನ ಇನ್ಸ್ಪೆಕ್ಟರ್ ಕಾರ್ಯನಿರ್ವಹಣೆ ಮಾಡುತ್ತಿದ್ದು, ಸಿಎಂ ಸಿದ್ದರಾಮಯ್ಯ ವಿರುದ್ಧ ಆರೋಪ ಕೇಳಿಬಂದಿದ್ದು, ಇದೊಂದು ಸೂಕ್ಷ್ಮ ಪ್ರಕರಣವಾಗಿರುವ ಕಾರಣ ತನಿಖಾಧಿಕಾರಿಗಳ ಮೇಲೆ ಸಹಜವಾಗಿಯೇ ಒತ್ತಡವಿರುತ್ತದೆ.
ವಿನೋದ್, ರಿಪಬ್ಲಿಕ್ ಕನ್ನಡ, ಮೈಸೂರು. ಜೆನ್ನಿ ಮಿಲ್ಕ್ ಕಂಪನಿ ವಿರುದ್ಧ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಸಿಐಡಿಗೆ ನೀಡೋ ಸಾಧ್ಯತೆ ಇದೆಯಂತೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ತನಿಖೆ ಸಿಐಡಿಗೆ ವಹಿಸೋದಕ್ಕೆ ಪೊಲೀಸ್ ಇಲಾಖೆ ಎಲ್ಲಾ ರೀತಿಯ ಸಿದ್ಧತೆ ಮಾಡಿಕೊಳ್ತಾ ಇದೆ. 2 ದಿನದಲ್ಲಿ ಸಿಐಡಿ ತಂಡ ಹೊಸಪೇಟೆಗೆ ಎಂಟ್ರಿ ಕೊಡಲಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ವಿಜಯನಗರದಲ್ಲಿ ಕತ್ತೆ ಹಾಲಿನ ಹೆಸರಲ್ಲಿ ರೈತರಿಗೆ ಮಹಾ ಮೋಸ ಆಗಿರುವಂತಹ ಕೇಸ್. ಜೆನ್ನಿ ಮಿಲ್ಕ್ ಕಂಪನಿ ವಿರುದ್ಧ ರೈತರು ಸಾಲು ದೂರು ಕೊಟ್ಟಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ಕೂಡ ದಾಖಲಾಗಿತ್ತು. 13.50 ಅಂದ್ರೆ 13.5 ಕೋಟಿಗೂ ಅಧಿಕ ಹಣ ವಂಚನೆ ಆಗಿರುವಂತಹ ಆರೋಪ. ಈ ಬಗ್ಗೆ ವಿಸ್ತೃತವಾಗಿ ವರದಿ ಮಾಡಿತ್ತು ನಿಮ್ಮ ರಿಪಬ್ಲಿಕ್ ಕನ್ನಡ. ಯಾವಾಗ ರೈತರ ಪರವಾಗಿ ನಿಂತ್ಕೊಳ್ತೋ, ನಿರಂತರವಾಗಿ ವರದಿ ಪ್ರಸಾರ ಮಾಡಿದ್ವೋ, ಅದರ ಇಂಪ್ಯಾಕ್ಟ್ ಅನ್ನೋ ರೀತಿಯಲ್ಲಿ ಈ ಪ್ರಕರಣವನ್ನ ಸಿಐಡಿಗೆ ವರ್ಗಾವಣೆ ಮಾಡೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳಾಗ್ತಾ ಇದೆ. ಸಾಕಷ್ಟು ಜನ ರೈತರು ಮೋಸ ಹೋಗಿದ್ದಾರೆ ದುಡ್ಡು ಕಟ್ಟಿ. ಜೆನ್ನಿ ಮಿಲ್ ಕಂಪನಿಯ ವಿರುದ್ಧ ಕ್ರಮ ಆಗಬೇಕು ಅನ್ನುವಂತಹ ಆಗ್ರಹ ಇತ್ತು, ರೈತರ ಆಕ್ರೋಶ ಇತ್ತು. ಅದಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿ ಬಿತ್ತರಿಸಿತ್ತು. ಅದರ ಇಂಪ್ಯಾಕ್ಟ್ ಸಿಐಡಿಗೆ ಈ ಪ್ರಕರಣದ ವರ್ಗಾವಣೆಗೆ ಸಿದ್ಧತೆಗಳಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಜಿನ್ನಿ ಮಿಲ್ಕ್ ಕಂಪ್ನಿಗೆ ಸಂಬಂಧಪಟ್ಟ ಹಾಗೆ ತನಿಖೆ ಮುಂದುವರೆದಿದ್ದು, ಈ ಸಂಬಂಧ ಇಲ್ಲಿವರೆಗೆ ಸುಮಾರು 278 ಜನ ಅದರಿಂದ ನಷ್ಟಕ್ಕೆ ಒಳಗಾದಂಥವರು ಈಗ ನಗರ ಪೊಲೀಸ್ ಠಾಣೆಗೆ ಬಂದು ಈಗಾಗಲೇ ಅವರ ಸಂಬಂಧಪಟ್ಟ ಎಲ್ಲ ದಾಖಲಾತಿಗಳನ್ನ ತಂದು ಒದಗಿಸಿದ್ದಾರೆ. ಈ 278 ಜನಗಳಲ್ಲಿ ಒಟ್ಟು 13,51,07,000 ವರೆಗೆ ಅವರಿಗೆ ನಷ್ಟ ಆಗಿರುವಂತಹ ಒಂದು ದಾಖಲಾತಿಗಳು ಮತ್ತು ಬೇಕಾಗಿರುವಂಥ ಕಡತಗಳನ್ನ ತಂದು ನಮ್ಮ ಪೊಲೀಸ್ ಠಾಣೆ ತನಿಖಾಧಿಕಾರಿಗಳಿಗೆ ವಹಿಸಿಕೊಟ್ಟಿದ್ದಾರೆ. ಮುಂದಿನ ತನಿಖೆ ಕೂಡ ನಾವು ಕೈಗೊಂಡಿದ್ದೀವಿ. ಆರೋಪಿನ ಸೆರೆ ಮಾಡಲಿಕ್ಕೆ ಕೂಡ ಈಗಾಗಲೇ 3 ತಂಡಗಳು ಬೇರೆ ಬೇರೆ ಕಡೆ ತೆರಳಿದ್ದು ತನಿಖೆ ಚಾಲ್ತಿಯಲ್ಲಿರ್ತದೆ. ಖಂಡಿತವಾಗ್ಲೂ ಆ ಥರ ಯಾವುದೂ ಅವರು ತಾಳ್ಮೆನ ಕಳ್ಕೊಂಡು ಆ ಥರ ಯಾವುದೂ ಮಾಡ್ಕೊಳಕ್ಕೆ ಹೋಗಬೇಡಿ. ಯಾಕಂತ ಹೇಳಿದ್ರೆ ಈಗಾಗಲೇ ನಮ್ಮ ತಂಡ ಭಾಳ ಶ್ರಮ ವಹಿಸಿ ಕೆಲಸ ಮಾಡ್ತಾ ಇದೆ. ಕೂಡಲೇ ಅವ್ರನ್ನ ಬಂಧಿಸುವಂಥ ಕೆಲಸನೂ ಕೂಡ ಆಗುತ್ತೆ. ಆರೋಪಿ ಒಂದ್ಸಲ ಸಿಕ್ಕಿದ ನಂತರ ಅವರ ಒಂದು ಸ್ವಇಚ್ಛೆ ಹೇಳಿಕೆಯನ್ನು ಪಡ್ಕೊಂಡು ಮುಂದಿನ ತನಿಖೆ ಅವ್ರು ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅವರೆಲ್ಲರದೂ ಇದರೊಳಗೆ ಬರ್ತಾರೆ. ಹೆಚ್ಚು ಕಡಿಮೆ ಇದು. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.